ಥ್ಯಾಂಕ್ ಯು ಈಗ ಎಲ್ಲ ಕೇಳ್ತೇನ್ರಿ ಕುಂದ್ರಲ್ಲ ಕುಂದ್ರಪ್ಪ ನೋಡ್ಲಿ ಸಭೆ ಮುಗಿದಿಲ್ಲ ಬೇಕಿದ್ರೆ ಹೋಗ್ತಾರ ಇವೇನು ಹೊಸವಲ್ಲ ನಮಗ್ ಇವೇನ್ ಇದಾವಲ್ಲ ಪ್ರತಿ ವರ್ಷ ಹೋರಾಟ ಮಾಡ್ತೀವಿ ಜಿಲ್ಲಾಧಿಕಾರಿ ಅವ್ರ ಜೊತೆ ಮೀಟಿಂಗ್ ಮಾಡ್ತೀವಿ ಆಮೇಲೆ ಅವ್ರ ಕಾರ್ಖಾನೆ ಅವರು ಬಂದಿರ್ತಾರ ಒಂದು ವಿಷಯ ತಿಳ್ಕೊರಿ ಸಾಹೇಬ್ರಿಗೆ ಹೊಸದಾಗಿ ಬಂದಿದ್ದಾರೆ ಒಂದು ಕಾರ್ಖಾನೆ ಮಾಲೀಕರ ಜೊತೆ ಸಭೆ ಜಿಲ್ಲಾಧಿಕಾರಿಗಳು SP ಅವರು ಶುಕ್ರವಾರ ದಿನ ಇಲ್ಲಿ ಬರ್ತಾರೆ ಕರೆಕ್ಟ್ ಆದ್ರ ಬರೀ ಜಿಲ್ಲಾಧಿಕಾರಿ ಅವರು SP ಅವರು ಏನ್ ಮಾಡ್ತಾರ ಸಭೆ ಮಾಡ್ಬೋದು ಅಲ್ಲಿ ಇನ್ನೊಂದು ಪ್ರಮುಖ ಏನೈತೆ ಅಂತ ಹೇಳಿದ್ರ ಅವ್ರ ಜೊತೆ ಮಾತಾಡ್ಬೇಕು ಸರ್ ಜೊತೆ ಅವರು ಗುರುವಾರ ದಿನ ಸಭೆ ಮಾಡ್ತಾರೆ ಗುರುವಾರ ದಿನ ಸಭೆ ಕಾರ್ಖಾನೆ ಅವರು ಅಲ್ಲಿ ಮಾಲಕರಿಗೆ ಬರ್ತಾರೋ ಅಥವಾ ಏನು ಅಧಿಕಾರಿಗಳು ಬರ್ತಾರೋ ಅನ್ನುವಂತ ಸ್ಪಷ್ಟ ಆಗ್ಬೇಕು ನಮಗೇನು ಅವರು SP ಅವರು ಜಿಲ್ಲಾಧಿಕಾರಿ ಅವರು ಮುದೋಳ್ ಬರುವುದೇನು ಬೇಡ ನಾವು ಬೇಕಿದ್ರೆ ಅಲ್ಲಿ ಹೋಗಿ ಚರ್ಚೆ ಮಾಡುವುದೇನು ಅವಶ್ಯಕತೆ ಇಲ್ಲ ಈ ಪ್ರಾಥಮಿಕ ಹಂತಗಳು ಹೇಳಕತ್ತೈತಿ ಅರ್ಥ ಆಗೈತ್ರಿ ಈಗ ನಮ್ಮ ಏನದಾವ ಸರ್ ಬಹಳ ಸಿಂಪಲ್ ಸಾಂಗ್ ಐತಿ ಇದು ನಮ್ಮನ್ನ ಎಷ್ಟೋ ವರ್ಷದಿಂದ ಈ ಗ್ಯಾಂಗ್ನವ್ರದಲ್ಲ ಈ ಕಬ್ಬು ಹಿಡಿಯುವಂತವ್ರದಲ್ಲ ಟ್ರ್ಯಾಕ್ಟರ್ ಮಾಲಕರ ಗ್ಯಾಂಗ್ ತರ್ತಾರಲ್ಲ ಈ ಲೋಕಲ್ ಗ್ಯಾಂಗ್ ಮಾಡ್ತಾರಲ್ಲ ಅವ್ರಿಗೆ ಏನ್ ಪಾಪ ಮಾಡಿದಾರು ನೀವು ಅರ್ಥ ಮಾಡ್ಕೊರಿ ಮೊದಲ 114 ರೂಪಾಯಿ ಈ ಕಟಾವ್ ಬಿಲ್ ಏನೈತಲ್ಲ ಚಾರ್ಜ್ ಏನೈತಲ್ಲ ದರ ಗೊತ್ತಾಗ್ತಲ್ಲ ದರ ಟನ್ನಿಗೆ ಪ್ರತಿ ಟನ್ನಿಗೆ 514 ರೂಪಾಯಿ ಅಂತ ಹೇಳಿ ಅದನ್ನ ನಿಗದಿ ಮಾಡಿದ್ದಾರೆ ಎಲ್ಲಿ ಮಹಾರಾಷ್ಟ್ರದೊಳಗೆ ಕೇಳ್ರಿ ಆ 514 ರೂಪಾಯಿ ಅಲ್ಲಿ ಈಗಾಗಲೇ ಕೊಟ್ಬಿಟ್ರೆ ಅದನ್ನ 23-24 ಪರಿಷ್ಕರಣೆ ಆಗೈತಿ ಯಾರು ನಮ್ಮ ಹಿರಿಯರು ಬಂದಿರಲ್ಲ ಹೆಂಗ್ ಮಾತಾಡಕತ್ತಿದ್ರು ಯಾರೋ ಹುಡುಗ ಬಂದು ಹೇಳಿದ್ ನನಗೆ 500 ಕೇಳ್ರಿ 519 ಸಾರಿ 519 ಹೌದಿಲ್ಲ 519 ರೂಪಾಯಿ ಮಹಾರಾಷ್ಟ್ರದವ್ರಿಗೆ ಕೊಟ್ಟಿದ್ದಾರೆ ಕಾರ್ಖಾನೆ ಇರುವುದಿಲ್ಲ ಕಾರ್ಮಿಕರು ನಮ್ಮವ್ರ ಟ್ರ್ಯಾಕ್ಟರ್ ಮಾಲೀಕ ಏನು ಕಷ್ಟ ಅನುಭವಿಸ್ತಾನ ಅನ್ನುವಂಥದ್ದು ಇದೆ ಹೇಳಿದ್ವಿ ನಾವು ಅದನ್ನ ಪ್ರತ್ಯೇಕ ಬೇರೆ ಹೇಳುದು ಬೇಡ ಅವ 20 ಲಕ್ಷ ಕೊಡ್ತಾನು ಹೊಟ್ಟಿ ಕಿಚ್ಚಿ ಟ್ರ್ಯಾಕ್ಟರ್ ಮಾಡ್ಯಾರ ಅಂತೇಳಿ ಗ್ಯಾಂಗ್ ಎಲ್ಲೆಲ್ಲಿಯೂ ಅವು ಒಂದೊಂದು ಗ್ಯಾಂಗ್ ಕೈ ಕೊಟ್ಟು ರೊಕ್ಕ ಮುಳುಗಿಸು ಆದ್ರೂ ಮತ್ತೊಂದು ಗ್ಯಾಂಗ್ ತಂದಾನ ಆಮೇಲೆ ಚಿಕ್ಕೂರಾಗ ಬಂದಾರಲ್ಲ ಯಾರು ಪ್ರಕರಣಗಳಾಗಿದಾವ ಏನಿದು ಕೋಟ್ಯಾಧೀಶ ಆಗ್ಯಾನ ಇಲ್ಲ ಇವತ್ತು ಟ್ರ್ಯಾಕ್ಟರ್ ಹೆಂಗೋ ಮಾಡಿ ಅವ್ನು ದುಡಿಸಿ ಕಾರ್ಖಾನೆಗೆ ಕಬ್ಬು ಸರಬರಾಜು ಮಾಡುವಂತ ಸ್ಥಳೀಯ ಗ್ಯಾಂಗ್ ಟ್ರ್ಯಾಕ್ಟರ್ ಮಾಲಕರಿಗೆ ಇವರು 519 ಕೊಡು ಬದಲ 349 ಸಾರಿ 439 ಬರೋಬರ್ ಕರೆಕ್ಷನ್ ಮಾಡಿ ಈಗ 439 ಇವ್ರಿಗೆ ಕೊಡಾಕತ್ತಿದ 514 ರೂಪಾಯಿ ಆಲ್ರೆಡಿ ಅವ್ರಿಗೆ ಕೊಟ್ಟಾರ 439 ಒಳಗೂ 114 ಬಂದಿಲ್ಲ ಇದು ಬಹಳ ಗಂಭೀರ ವಿಷಯ ಐತಿ ಇದನ್ನ ನಾವು ಎಷ್ಟು ಮಂದಿ ಬಂದಿ ನಾವು ಇವತ್ತೊಂದು 500-1000 ಜನ ಇನ್ನು ಸಾವಿರಾರು ಜನ ಹಳ್ಳಿ ಒಳಗದ ಇದು ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಆಗತ್ತೆ ಕಾರ್ಖಾನೆ ಅವ್ರು ಇವತ್ತನ 114 ಅಲ್ರಿ ಮನೆ ಹೇಳಿನಲ್ಲ 75 ರೂಪಾಯಿ ಅವ್ರಿಗೆ ಏನ್ ಕೊಟ್ಟಾರಲ್ಲ 519 ರೂಪಾಯಿ 519 ರೂಪಾಯಿ ಆಗ್ಬೇಕು ಅಥವಾ 439 ಆಗ್ಬೇಕು 519 ರೂಪಾಯಿ ಆಗ್ಬೇಕು ಈಗ ಏನ್ ಅವ್ರು ಕೊಡಾಕತ್ತಾರಲ್ಲ 114 ರೂಪಾಯಿ ಏನು ಬಿಡೆ ಕೊಡ್ತಾರ ಏನ್ ಬಿಡೆ ಕೊಡ್ತಾರ ನಮ್ ಟ್ರ್ಯಾಕ್ಟರ್ ದುಡ್ದಿಲ್ಲ ನಮ್ಮ ಆಳುಗಳು ಕಬ್ಬು ಕಡ್ದಾವಿಲ್ಲ ನಮ್ಮ ಆಳುಗಳಿಗೆ ಹೆಚ್ಚು ಕೊಡ್ಬೇಕು ಏನ್ ಮಹಾರಾಷ್ಟ್ರ ಬಂದವ್ರಿಗೆ ಹೆಚ್ಚು ಕೊಡ್ಬೇಕು ಅದಕ್ಕೆ ಈ ತಾರತಮ್ಯ ಈ ತರ ನಮಗ ನೇರ ಅನ್ಯಾಯ ಮಾಡುವಂತ ಕಾರ್ಖಾನೆ ಮಾಲೀಕರು ಇವತ್ತಿಲ್ಲಿ ಬರ್ಬೇಕು ಅವ್ರು ಎಲ್ಲಿ ನೀವು ಕರೆಸ್ಕೊತೀರೋ ಕರೆಸ್ಕೊಳ್ರಿ ಅಥರೈಸೇಷನ್ ನೀವು ತಗೊಳ್ರಿ DC ಅವ್ರ ಜೊತೆ ಮಾತಾಡ್ರಿ
ನಾಳಿಂದ ಈ ಸಮಸ್ಯೆ ಇರ್ಬಾರ್ದು. ಅವ್ರು ಏನ್ ಕಾರಣ ಕೊಡ್ತಾರ ಕೇಳ್ತೀವಿ ಬೇಕಾರೆ. ಅವ್ರು ಇಲ್ರಿ ನಾವು ಇವ್ರಿಗೆ ಇಷ್ಟ ಕೊಡ್ತೀವಿ ಅಂತ ಹೇಳಿದ್ರ ನೀವು ಹೋಲ್ ಸರಿರಿ ಹೆಂಗ್ರಪ್ಪ, ನೀವು ಹೋಲ್ ಸರಿರಿ. ಅವ್ರಿಗೆ ಕಪ್ ಕೊಡೋರು ನಾವು, ಕಾರ್ಖಾನೆ ನಡೆಸೋರು ನಾವು, ಟ್ಯಾಕ್ಟರ್ ಮಾಲೀಕರು ಇರಪ್ಪ. ಟ್ಯಾಕ್ಟರ್ ಮಾಲೀಕರು ಏನದೀವಲ್ಲ ಬೇರೆ ಅಲ್ಲ, ಕಬ್ಬು ಬೆಳೆಗಾರನು ಅವನ, ಟ್ಯಾಕ್ಟರ್ ಮಾಲೀಕನು ಅವನ, ಕಾರ್ಮಿಕನು ನಮ್ಮವನ. ನಾವು ಅಷ್ಟು ಕೂಡ್ಸಿ ಇದೇನ್ರಿ ಎಲ್ಲಿ ಕಾನೂನು ಈ ತರ ತಾರತಮ್ಯ ಮಾಡತ್ತೆ? ಯಾವ ಕಾನೂನು ಹೇಳೈತಿ? ಇದನ್ನ ಕಬ್ಬು ನಿಯಂತ್ರಣ ಮಂಡಳಿ ಬೆಂಗಳೂರೊಳಗ ಅಲ್ಲಿ ಸಕ್ಕರೆ ಮಂತ್ರಿ ಅಧ್ಯಕ್ಷತೆಯೊಳಗ ಈ ಕಾರ್ಖಾನೆ ಮಾಲೀಕರ ಪ್ರತಿನಿಧಿಗಳು ಆ ಸಮಿತಿಯೊಳಗೆ ನಮ್ಮ